ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರ ಆಶೀರ್ವಾದ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮಗೆ ಸಹಾಯ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮಗ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೊಟ್ಟಿಗೆ ಮಾತಾಡಕ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ವಾಕ್ಯ ಕೊಟ್ಟಿದ್ದು ನಿಮಗೆ ಸಮಾಧಾನ ಪಡಿಸಕ, ಒಂದು ಶಾಂತಿ ಕೊಡಕ. ನೀವು ಬೇಜಾರಾಗಿರಿ, ನನ್ನ ಪ್ರಾರ್ಥನಾ ನೆರವೇರವಲ್ದು, ನನ್ನ ಪ್ರಾರ್ಥನಾದ ಉತ್ತರ ಬರವಲ್ದು, ದೇವರಿಗೆ ಸ್ತೋತ್ರ. ನಿಮ್ಮ ಕುಟುಂಬದಾಗ ನೀವು ಒಂದೇ ವಿಷಯಕ್ಕಾಗಿ ಮಾಡಿದ ಪ್ರಾರ್ಥನಾ ದೇವರು ಇವತ್ತು ಉತ್ತರ ಕೊಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನಾಗ ದೇವರು ಸಹಾಯ ಮಾಡಿ ಉತ್ತರ ಕೊಡಕತ್ತಾನ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಆಮೆನ್ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಮಧ್ಯದಾಗ ದೇವರನ ನಿಮ್ಮ ಪ್ರಾರ್ಥನಾ ಕೇಳ್ಯಾನ, ನಿಮ್ಮ ಪ್ರಾರ್ಥನಾದ ಉತ್ತರ ಕೊಡಕತ್ತಾನ. ಹಲ್ಲೆಲೂಯಾ. ಎಲ್ಲಾರು ಬೇರೆ ಬೇರೆ ಪ್ರಾರ್ಥನಾ ನೀವು ಮಾಡಿದಿಲ್ಲ. ನಿಮ್ಮ ಕುಟುಂಬದಲ್ಲಿ ಒಂದೇ ವಿಷಯಕ್ಕಾಗಿ ಮಾಡಿದ ಪ್ರಾರ್ಥನಾ ನೀವು ಮೂವರಾಗ್ಲಿ ಇಬ್ಬರಾಗ್ಲಿ ಸೇರಿ ಕೂಡಿ ಬಂದ್ರಲ್ಲ, ಆ ಪ್ರಾರ್ಥನಾದ ಉತ್ತರ ಕೊಡಕತ್ತಾನ. ದೇವರಿಗೆ ಸ್ತೋತ್ರ. ನೀವೇನ್ ಪ್ರಾರ್ಥನಾ ಮಾಡಿರಿ, ಇಬ್ಬರಾಗಿ ಮೂವರಾಗಿ ಸೇರಿ ಕೂಡಿ ಬಂದು ಆ ಪ್ರಾರ್ಥನಾದ ಉತ್ತರ ದೇವರು ಯಾಕೆ ಕೊಡಕತ್ತಾನಂದ್ರೆ, ನೀವು ಒಂದೇ ವಿಷಯಕ್ಕಾಗಿ ಮಾಡಿದ ಪ್ರಾರ್ಥನೆಗೆ ಜಯ ಸಿಗಲಕತ್ತದ. ಹಲ್ಲೆಲೂಯಾ. ನೀವು ಪ್ರಾರ್ಥನಾ ಮಾಡ್ರಿ. ಮೊದಲು ಯಾರೂ ಮಾಡ್ತಿದ್ದಿಲ್ಲ, ನಿಮ್ಮ ಕುಟುಂಬದಲ್ಲಿ ಮೊದಲು ಯಾರು ಸೇರಿ ಬರ್ತಿದ್ದಿಲ್ಲ. ಈ ವಾಕ್ಯ ನಿಮ್ಮ ಜೀವನದಾಗ ತಲುಪ್ಯದ, ನಿಮ್ಮ ಕುಟುಂಬಕ್ಕೆ ತಲುಪ್ಯದ, ನಿಮ್ಮೊಟ್ಟಿಗೆ ದೇವರು ಮಾತಾಡ್ಯಾನ. ನೀವ್ ಹೆಂಗು ಸೇರಿ ಕೂಡಿ ಬಂದರು ಆ ಪ್ರಾರ್ಥನಾದ ದೇವರು ಉತ್ತರ ಕೊಡಕತ್ತಾನ. ಹಲ್ಲೆಲೂಯಾ. ಒಂದು ಪ್ರಾರ್ಥನಾ ಇಬ್ಬರು ಮೂವರು ಎಲ್ಲಿ ಸೇರಿ ಕೂಡಿ ಬರ್ತಾರೋ ಅವರ ಪ್ರಾರ್ಥನಾ ದೇವರು ನೆರವೇರಿಸ್ತಾನ. ಅವ್ರ ಮಧ್ಯದಾಗ ಕೂಡ ಬಿ ದೇವರು ಇರ್ತಾನ. ಇಬ್ಬರು ಮೂವರು ಸೇರಿ ಎಲ್ಲಿ ಕೂಡಿ ಬರ್ತಾರೋ ಅವ್ರ ಮಧ್ಯದಾಗ ದೇವರು ಇರ್ತಾನಂತಂದ್ರೆ ಅವರ ಪ್ರಾರ್ಥನಾ ದೇವರು ನೆರವೇರಿಸ್ತಾನಂತ ಅರ್ಥ. ನೀವು ಸೇರಿ ಕೂಡಿ ಬರೋದ್ರಾಗ ತಂದೆ, ಮಗ, ಪವಿತ್ರಾತ್ಮ ಮೂವರು ನಿಮ್ಮ ಸಂಗಡಾರ. ಹಲ್ಲೆಲೂಯಾ. ನೀವು ಮಧ್ಯದಾಗ ದೇವರನ, ನೀವು ದೇವರ ನಡುವೆ ಪ್ರಾರ್ಥನಾ ಮಾಡ್ತಾ ಇದ್ರಿ, ದೇವರ ಸನ್ನಿಧಿಯಲ್ಲಿ ಬೇಡಿ ಪ್ರಾರ್ಥನಾ ಮಾಡ್ತಾ ಇದ್ರಿ. ನಿಮ್ಮ ಕುಟುಂಬದಾಗ ದೇವರ ಹತ್ರ ಕುಂತು ನೀವು ಪ್ರಾರ್ಥನಾ ಮಾಡುವಾಗ ನಿಮ್ಮ ಮಧ್ಯದಾಗ ದೇವರು ಸಹಾಯ ಮಾಡಕತ್ತಾನ. ನೀವ್ ಹಿಂಗೇ ಪ್ರಾರ್ಥನೆ ಮಾಡುವಂತ ದೇವರಾತ್ಮ ಕೂಡ ಬಿ ನಿಮ್ಗೆ ಸಹಾಯ ಮಾಡಕತ್ತಾನ. ಯಾಕಂದ್ರೆ ಕರ್ತನಾತ್ಮ ಸಹಾಯಕನು, ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ಯಾನ. ದೇವರ ಯೇಸು ನಿಮಗೆ ಒಂದು ಪ್ರಾರ್ಥನೆ ನೆರವೇರಿಸಿ ತಂದೆ ಪೂರ ನಿಮಗಾಗಿ ಏನೇನು ಉದ್ದೇಶ ಇಟ್ಟಿದ್ದ ಅದೆಲ್ಲ ಪೂರ ಸಹಾಯ ಮಾಡಕತ್ತಾನ. ಹಲ್ಲೆಲೂಯಾ. ಒಂದು ಕುಟುಂಬದಾಗ ಇಬ್ಬರು ಮೂವರು ಸೇರಿ ಕೂಡಿ ಬರಬೇಕು, ದೇವರಿಗೆ ಪ್ರಾರ್ಥಿಸಬೇಕು. ಮುಂಜಾನೆ ಒನ್ ಟೈಮ್, ಸಾಯಂಕಾಲ ಒನ್ ಟೈಮ್, ಅದು ಸುಮ್ಮನೆ ಅಲ್ಲ, ಅದು ದೇವರ ಇಚ್ಛೆ ಅದ. ಒಂದು ಕುಟುಂಬದಾಗ ನೋಡ್ರಿ, ನಾವು ಪ್ರಾರ್ಥನೆ ಮಾಡಮ್ಮ ಬರ್ರಿ ಅಂತಂದ್ರೆ ಯಾರು ಬರಲ್ಲ. ಪವಿತ್ರಾತ್ಮ ಸಹಾಯದಿಂದಲೇ ಇಬ್ಬರು ಮೂವರು ಸೇರಿ ಕೂಡಿ ಬರ್ತಾರ. ಒಂದು ದೇವರು ನಿಮಗೆ ಜಯ ಕೊಟ್ಟು ಒಂದು ಪ್ರಾರ್ಥನೆಗೆ ಕೂಡ್ಸಕತ್ತಾನಂತಂದ್ರೆ ಅದು ದೇವರಿಚ್ಛಾದ. ಯಾವಾಗ ದೇವರಿಚ್ಛಾರ ಆದ ಆ ಪ್ರಾರ್ಥನೆದಾಗ ಗೆಲುವಾದ. ಇಬ್ಬರು ಮೂವರು ಸೇರಿ ಕೂಡಿ ಬರ್ತಾರೆ. ದೇವರಿಗೆ ಸ್ತೋತ್ರ. ನಿಮ್ಮ ಮಧ್ಯದಾಗ ದೇವರನ ದೆವ್ವ ಇಲ್ಲ, ನಿಮ್ಮ ಮನೆಗಿಲ್ಲ. ನಿಮ್ಮ ಆತ್ಮ ವಿಷಯದಲ್ಲಿ ದೇವರು ಬೆಳೆಸಕತ್ತಾನ, ನಿಮಗೆ ಸಹಾಯ ಮಾಡಕತ್ತಾನ. ಒಬ್ಬೊಬ್ಬರಿಗೆ ಒಂದೇ ವಿಷಯದಲ್ಲಿ ಪ್ರಾರ್ಥನಾ ಮಾಡಕ್ ಆಗೋದಿಲ್ಲ, ಆದ್ರೆ ನಿಮ್ಮ ಕುಟುಂಬದಲ್ಲಿ ಒಂದೇ ವಿಷಯದಲ್ಲಿ 3, 4 ಮಂದಿ 5 ಮಂದಿ ಸೇರಿ ಪ್ರಾರ್ಥನಾ ಮಾಡಿದ್ದು ದೇವರ ಅದ್ರಾಗ ಸಹಾಯ ಮಾಡಕತ್ತಾನ. ಹಲ್ಲೆಲೂಯಾ. ಒಂದು ಪ್ರಾರ್ಥನಾ ದೇವರಿಗೆ ತಲುಪಬೇಕಂತಂದ್ರೆ ನಿಮ್ಮ ಮಧ್ಯದಾಗ ದೇವರು ಇರಬೇಕು, ನಿಮ್ಮ ಕುಟುಂಬ ನಡುವೆ ದೇವರು ಇರಬೇಕು. ನಿಮ್ಮ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ಬೇಡುವಾಗ ದೇವರು ನಿಮ್ಮ ಮಧ್ಯದಲ್ಲಿ ಇರಬೇಕು. ಏನಂತ ಪ್ರಾರ್ಥನಾ ಮಾಡಕತ್ತೀರಿ, ದೇವರೆಲ್ಲ ನಿಮ್ಮ ಮಧ್ಯದಾಗಿದ್ದು ಕೇಳ್ತಾನೆ. ಯಾಕಂದ್ರೆ ನೀವು ದೇವರ ಹೆಸರು ಮೇಲಿಂತ ಕೂಡಿ ಬಂದಿರಿ, ಕರ್ತನ ಹೆಸರು ಮೇಲಿಂತ ನೀವು ಕೂಡಿ ಬಂದಾಗ ದೇವರು ನಿಮ್ಮ ಮಧ್ಯದಾಗಾನ, ಯೇಸು ನಿಮ್ಮ ಮಧ್ಯದಾಗ ಅವಾಗಾನ ಯಾವಾಗ ನೀವು ಸೇರಿ ಕೂಡಿ ಬಂದ್ರಿ, ಯೇಸು ಸ್ವಾಮಿ ಹೆಸರು ಮೇಲಿಂತ ಸೇರಿ ಕೂಡಿ ಬಂದ್ರಿ. ಯಾಕಂದ್ರೆ ನೀವು ದೇವರ ಹೆಸರು ಮೇಲಿಂತ ಕುಂತು ಪ್ರಾರ್ಥನಾ ಮಾಡುವಾಗ ದೇವರು ನಿಮ್ಮ ಮಧ್ಯದಾಗಾನ. ಹಲ್ಲೆಲೂಯಾ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಎಸ್ ಪ್ರಭು ಸ್ತೋತ್ರ. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮುಖಾಂತರ ದೇವರ ಮಟ್ಟಿಗೆ ಮಾತಾಡಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ಸಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ವಂದನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.